ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು ವರ್ಷ ಪೂರ್ತಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಥಿಯೇಟರ್ಸ್ಗಳನ್ನ ಖಾಲಿ ಹೊಡೆಸಿ ಈಗ ಎಲ್ಲರೂ ಕೂಡ ಈ ಅಕ್ಟೋಬರ್ ತಿಂಗಳಲ್ಲಿ ಬರೋಕೆ ರೆಡಿಯಾಗಿದ್ದಾರೆ. ಅದು ಕೂಡ ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು. ಇರೋ 20 ದಿನಗಳಲ್ಲಿ 3 ದೊಡ್ಡ ಸಿನಿಮಾಗಳು ಬಂದರೆ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಆಗುತ್ತೆ. ಇದರಲ್ಲಿ ಎಲ್ಲರೂ ಕೂಡ ಹಬ್ಬಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಆದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಹೊಡೆತ ಬೀಳೋದು. ಇದಲ್ಲದೆ ಇವುಗಳ ಜೊತೆಗೆ ಪರಭಾಷೆ ಸಿನಿಮಾಗಳು ಬೇರೆ ರಿಲೀಸ್ ಆಗ್ತವೆ. ಅವುಗಳ ಜೊತೆ ಕಾಂಪಿಟೇಷನ್ ಬೇರೆ ಇರುತ್ತೆ. ಈ ತಿಂಗಳಲ್ಲಿ ಫಸ್ಟ್ ರಿಲೀಸ್ ಆಗೋದೇ ಧ್ರುವ ಅವರ ಮಾರ್ಟಿನ್ ಸಿನಿಮಾ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡಲ್ಲಿ ಬರೋಕೆ ಸ್ಟ್ರಾಂಗ್ ಆಗಿ ಮೂವಿ ಟೀಮ್ ಪ್ರಮೋಷನ್ ಮಾಡ್ತಿದ್ದಾರೆ. ಮಾರ್ಟಿನ್ ಸಿನಿಮಾಗೆ ಮೇನ್ ಕಾಂಪಿಟೇಷನ್ ಅಂದರೆ ರಜನಿಕಾಂತ್ ಅವರ ವೇಟೆಯನ್ ಸಿನಿಮಾ. ಇದು ಮಾರ್ಟಿನ್ ಸಿನಿಮಾ ರಿಲೀಸ್ ಆಗೋಕ್ಕೂ 1 ದಿನ ಮುಂಚೆ ರಿಲೀಸ್ ಆಗುತ್ತೆ. ಹೀಗಾಗಿ ತಮಿಳುನಾಡಲ್ಲೆಲ್ಲ ಕರ್ನಾಟಕದಲ್ಲೇ ಸ್ವಲ್ಪ ಶೋಸ್ಗಳು ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಮೂವಿ ಟೀಮ್ ಹೇಗೆ ಹ್ಯಾಂಡಲ್ ಮಾಡ್ತಾರಂತ ನೋಡಬೇಕು. ಇನ್ನು ಸೈಲೆಂಟ್ ಆಗಿದ್ದ UI ಟೀಮ್ ಸಹ ನಾವು ಕೂಡ ಇದೇ ಅಕ್ಟೋಬರ್ಗೆ ಬರ್ತೀವಿ ಅಂತ ಪೋಸ್ಟರ್ನ ರಿಲೀಸ್ ಮಾಡಿದ್ರು. ಬಟ್ ಆದರೆ ಸ್ಟಿಲ್ ಇನ್ನೂ ಕೂಡ ಡೇಟ್ನ ಫಿಕ್ಸ್ ಮಾಡಿಲ್ಲ. UI ಸಿನಿಮಾ 50% ರಿಲೀಸ್ ಆಗೋದು ಡೌಟು, ಇನ್ನು 50% ಹೇಳೋಕ್ಕಾಗಲ್ಲ. ಸೊ ಇದೇ ಗ್ಯಾಪ್ನಲ್ಲಿ ಸೈಲೆಂಟ್ ಆಗಿದ್ದ ಹೊಂಬಾಳೆ ಫಿಲ್ಮ್ಸ್ ಕೂಡ ಶ್ರೀಮುರಳಿ ಅವರ ಬಗೀರಾ ಕೂಡ ಇದೇ ದೀಪಾವಳಿಗೆ ನಾವು ಬರ್ತೀವಿ ಅಂತ ಸಿಂಪಲ್ ಆಗಿ ಪೋಸ್ಟರ್ನ ರಿಲೀಸ್ ಮಾಡಿದ್ರು. ಆದರೆ ಇಲ್ಲಿಯವರೆಗೂ ಮೂವಿ ಟೀಮ್ ಕಡೆಯಿಂದ ಯಾವುದೇ ಪ್ರಮೋಷನಲ್ ಆಕ್ಟಿವಿಟಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇವರೆಗೂ ಕೂಡ ಪರಭಾಷೆ ಸಿನಿಮಾಗಳ ಜೊತೆಗೆ ಕಾಂಪಿಟೇಷನ್ ಜೋರಾಗೇ ಇರುತ್ತೆ. ಇದೇ ಡೇಟ್ನಲ್ಲಿ ತಮಿಳಿನ ಶಿವಕಾರ್ತಿಕೇಯನ್ ಅವರ ಮಾರನ್ ಸಿನಿಮಾ ಹಾಗೆ ಅಜಿತ್ ಅವರ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆಗಳಿವೆ. ಇದೇ ಡೇಟ್ನಲ್ಲಿ ಡಾಲಿ ಅವರ ಮಲ್ಟಿ ಸ್ಟಾರ್ ಮೂವಿ ಬರೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಅಕ್ಟೋಬರ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ 5ರಿಂದ 6 ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆಗಳಿವೆ. ಸೊ UI ಸಿನಿಮಾ ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ಬೋದು. ಆದರೆ ಮಾರ್ಟಿನ್ ಸಿನಿಮಾ ನೆಕ್ಸ್ಟ್ ವೀಕಲ್ಲಿ ಪಕ್ಕಾ ಬರುತ್ತೆ. ಇನ್ನು ಬಗೀರಾ ಹೇಳಿದ ಡೇಟ್ಗೆ ಬರೋದು ಆಲ್ಮೋಸ್ಟ್ ಫಿಕ್ಸ್. ಸೊ ವೆಯ್ಟ್ ಮಾಡಿ ನೋಡೋಣ ಈ ಮಂತಲ್ಲಿ ಯಾವ ಸಿನಿಮಾಗಳು ರಿಲೀಸ್ ಆಗ್ತವೆ, ಯಾವುವು ಹೆಚ್ಚು ಡಾಮಿನೇಟ್ ಮಾಡ್ತವೆ ಅಂತ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.